ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ಜನವರಿ 2025 ಮತ್ತು 26 ಸಾಲಿನ ವಿಷಯ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಒಂದರಲ್ಲಿ ಆಲ್ರೆಡಿ ವಿಡಿಯೋನ ಮಾಡಲಾಗಿದೆ. ಇದು ಪ್ರಶ್ನೆ ಪತ್ರಿಕೆ 2 ಸರಣಿ ವಿಡಿಯೋ ಆಗಿರುತ್ತೆ. ಇದರಲ್ಲಿ MCQ ಮತ್ತು 8 ಅಂಕದ ಮತ್ತು 5 ಅಂಕದ ಪ್ರಶ್ನೆಗಳನ್ನು ಸರಿಯಾದ ಉತ್ತರದೊಂದಿಗೆ ನೋಡೋಣ. ಸೊ ಪಾರ್ಟ್ ಎ ಯಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗೆ ಸರಿಯಾದ ಉತ್ತರನ ಗಮನಿಸ್ಕೊಳ್ಳೋಣ. ಮುಂಬರುವ ದಿನಗಳಲ್ಲಿ MCQಗಳನ್ನು ತಿಳಿದುಕೊಳ್ಳೋಣ. ಈಗಾಗಲೇ ಒಂದು ವಿಡಿಯೋನ ಮಾಡಲಾಗಿದೆ. ಸೊ ಅದನ್ನು ಕೂಡ ನೋಡಿದರೆ ದಯವಿಟ್ಟು ಹೋಗಿ ವೀಕ್ಷಿಸಿ. ಅದು 2ಕ್ಕೆ ವ್ಯೂಸನ್ನು ಪಡೆದುಕೊಂಡಿರುತ್ತೆ. ನಿಮ್ಮಿಂದ ಪ್ರೋತ್ಸಾಹದಿಂದ ಹಾಗೂ ನಿಮ್ಮ ಕಮೆಂಟ್ಗಳ ಮೂಲಕ ಹೆಚ್ಚಿನ ಮೋಟಿವೇಶನ್ ಮೂಲಕ ಈ ವಿಡಿಯೋನ ಮಾಡಲಾಗ್ತದೆ. ಸೊ ಈ ವಿಡಿಯೋನ ಹೆಚ್ಚಿನ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ. ಸೊ ಪಾರ್ಟ್ ಎ ಯಲ್ಲಿ ಕೊಟ್ಟಂಥ ಪ್ರಶ್ನೆ ಚಾಯ್ಸ್ ಆ್ಯಂಡ್ ರೈಟ್ ದ ಕರೆಂಟ್ ಆನ್ಸರ್ ಫ್ರಾಮ್ ದ ಗಿವೆನ್. ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರಲಿ. ದ ವೆಲ್ತ್ ಬೈ ಆರ್ಯನ್ಸ್ ವಾಸ್ ಕನ್ಸಿಡರ್ಡ್ ಬೈ ಆ್ಯಸ್ ಅಂತ ಕೊಟ್ಟಿರ್ತಾನೆ. ಆರ್ಯರು ಸಂಪತ್ತೆಂದು ಪರಿಗಣಿಸಿದ್ದು. ಅದಕ್ಕೆ ಗೋಲ್ಡ್, ವೇದಾಸ್, ಅಗ್ರಿಕಲ್ಚರ್ ಲ್ಯಾಂಡ್ ಆ್ಯಂಡ್ ಕ್ಯಾಟಲ್ಸ್. ಸರಿಯಾದ ಉತ್ತರ ಡಿ, ಜಾನುವಾರು ಅಂತ ಕರಿತೀವಿ. ಅಲ್ಲ ಇಂಗ್ಲೀಷ್ನಲ್ಲಿ ಸರಿಯಾದ ಉತ್ತರ ಇದಕ್ಕೆ ಡಿ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಚಾಯ್ಸ್ ದ ಕರೆಕ್ಟ್ ಫೇರ್ ಅಂತ ಕೊಟ್ಟಿರ್ತಾನೆ. ಅಲ್ಲಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಇಲ್ಲಿ ಮತ್ತು ಮಹಾಕೂಟ ಅಂತ ಕೊಟ್ಟಿರ್ತಾನೆ. ಇಲ್ಲಿ ಅವಕ್ಕೆ ಸರಿಯಾದ ಹೊಂದಿರೋ ಕೊಟ್ಟಿರ್ತಾನೆ. ಸರಿಯಾದ ಜೋಡಿನ ಗುರುತಿಸಿ ಅಂತ ಕೇಳ್ತೀವಿ. ಪಟ್ಟದಕಲ್ಲು ಅಂತಲ್ಲಿ ಗುಹಾತರ ದೇವಾಲಯ, ಐಹೊಳೆಯಲ್ಲಿ ದುರ್ಗದ ದೇವಾಲಯ, ಮಹಾಕೂಟದಲ್ಲಿ ಮೇಘುತಿ ಜೈನ ದೇವಾಲಯ, ಬಾದಾಮಿಯಲ್ಲಿ ಲಕ್ನೌ ದೇವಾಲಯ. ಇದಕ್ಕೆ ಯಾವುದು ಸರಿಯಾದಾಗುತ್ತೆ ಅಂದ ಪಟ್ಟದಕಲ್ಲು ಗುಹಾಂತರ ದೇವಾಲಯಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮೂರನೇ ಪ್ರಶ್ನೆ ದ ಬ್ಯಾಟಲ್ ಈಸ್ ಹೆಡ್ಲೈಟ್ ಅಟ್ ಟೇಕ್ ಅ ಪ್ಲೇಸ್ ಏನಂತ ಕೊಳ್ತೀವಿ. ಅಂದರೆ ಅಲ್ಲಿ ಹಳದಿ ಘಾಟ್ ಕದನ ನಡೆದ ವರ್ಷ ಅಂತ ಕೇಳ್ತೀವಿ. ಸರಿಯಾದ ಉತ್ತರ ಆಪ್ಸಪ್ಪು ಅದಕ್ಕೆ 1576 ಅಂತಲ್ಲಿ ಕೊಟ್ಟಿರ್ತೀವಿ. ಹಾಗೆ ನಾಲ್ಕನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಗೆ ಬಗೆಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿರ್ತೀವಿ. ಲಾರ್ಡ್ ಡೌಲ್ ಹೌಸಿಯು ಭಾರತದಲ್ಲಿ 1978ರಲ್ಲಿ ಪರಿಚಯಿಸಿದನು ಅಂತಾಗಿರುತ್ತೆ. ಹಾಗೆ ಐದನೇ ಪ್ರಶ್ನೆ ನೋಡಬೇಕು. ಅಲ್ಲಿ ಅಸರ್ಟೆನ್ಷನ್ ಮತ್ತು ರಿಜನ್ನ ಕೊಟ್ಟಿರ್ತದೆ. ಇಂಗ್ಲೀಷ್ ಮೀಡಿಯಂನಲ್ಲಿ ಲಭ್ಯವಿರುತ್ತೆ. ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಫೌಂಡೆಡ್ ಬೈ ಎ ವುಮೆನ್ ಇನ್ಸ್ 885 ಅಲ್ಲಿರುತ್ತೆ. ರೀಸನ್ ಕೊಟ್ಟಿರ್ತಾನೆ. ದ ಅಬ್ಜೆಕ್ಟಿವ್ ಆಫ್ ಹಿಸ್ ವಾಸ್ ಎಂಕರೇಜ್ ಆ್ಯಂಡ್ ಕಾನ್ಸುಲೇಟ್ ಆಫ್ ನ್ಯಾಷನಲ್ ಯೂನಿಟಿ ಅಂತ ಕೊಟ್ಟಿರ್ತೀರಿ. ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸರಿಯಾದ ಉತ್ತರ ಬಾತ್ ಆ್ಯಂಡ್ ಎ ಬಿ ಆರ್ ಟ್ರೂ ಅಂತ ಬರೀಬೇಕಾಗುತ್ತೆ. ಕನ್ನಡದಲ್ಲಿ ಪ್ರತಿಪಾದನೆ ಎ.ಓ. ಹೋಮೆನರವರು ಸಾಶಪ್ಪ 1880ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪಿಸಿದರು. ಕಾರಣ ಇವರ ಉದ್ದೇಶ ರಾಷ್ಟ್ರೀಯ ಏಕತೆಯನ್ನು ಕ್ರೋಢೀಕರಿಸಲು ಮತ್ತು ಪ್ರೋತ್ಸಾಹಿಸುವುದು. ಸರಿಯಾದ ಉತ್ತರ ಎ ಮತ್ತು ಬಿ ಸರಿ. ಇನ್ನು ಫಿಲ್ಲಿಂಗ್ ದ ಬ್ಯಾಂಕ್ಸ್ ಕೊಟ್ಟಿರೋ ಉತ್ತರಗಳು ಸರಿಯಾದ ಆರಿಸಿಬಿಟ್ಟು ಸ್ಥಳಗಳನ್ನು ಭರ್ತಿ ಮಾಡಿ. ಆರನೇ ಪ್ರಶ್ನೆ ನ್ಯಾಚುರಲ್ ಹಿಸ್ಟ್ರಿ ಗ್ರಂಥವನ್ನು ಕೃತರು ಯಾರಪ್ಪ ಅಂದರೆ ಪ್ಲೇನಿ ಅವರು ಒಂದು ಬರೆದಿರ್ತಾರೆ. ಏಳನೇ ಪ್ರಶ್ನೆ ಜೈನ ಧರ್ಮದ 23ನೇ ತೀರ್ಥಂಕರು ಪಾರ್ಶ್ವನಾಥ ಆಗಿರ್ತಾನೆ. ರನ್ನನಿಗೆ ಆಶ್ರಯ ನೀಡಿದವರು ಸತ್ರಾಶ್ರಯ. 9ನೇ ಪ್ರಶ್ನೆ ಮೈಸೂರು ಒಡೆಯರ್ ರಾಜ ಅಂತಲ ಗಂಡ ಬೈರುಂಟಾಗಿರುತ್ತೆ. 10ನೇ ಪ್ರಶ್ನೆ ಡ್ಯಾಶರ್ ಅವರು ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದರು. ಆನಿ ಬೆಸೆಂಟಿ ಅವರು ಸ್ಥಾಪಿಸ್ತಾರೆ. ಇನ್ನು ಹೊಂದಿಸಿ ಬರೆಯಲ್ಲಿ ಪ್ರಶ್ನೆ ನೋಡೋಣ. ಪ್ರತಿಯೊಂದು ಪ್ರಶ್ನೆಗೆ 5 ಮಾರ್ಕ್ಸ್ ಸಿಗುತ್ತೆ. ಆರ್ ಡಿ ಬ್ಯಾನರ್ಜಿನವರು ಮ್ಯಾಂಜೋದಾರನ್ನು ಸ್ಥಾಪಿಸ್ತಾರೆ. ಅಶೋಕ ಎಂಬವನು ಕಾನಿಸ್ಕರಲ್ಲಿ ಒಬ್ಬ ಒಂದು ಇದಾಗಿರ್ತಾನೆ. ಶಿವಾಜಿ ಅನ್ನೋದು ಪುರಂದರ ಒಪ್ಪಂದ ಮಾಡ್ಕೊತಾನೆ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ. ರಾಣಿ ಲಕ್ಷ್ಮೀಬಾಯಿ ಅನ್ನೋದು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾಳೆ. ಇನ್ನು ಒಂದು ಕ್ವಶನ್ ನೋಡೋಣ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಿಗೆ ಪ್ರತಿ 12ರಂತೆ ಪ್ರಶ್ನೆ ಇದೆ. ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹದ ಯಾವುದು? ಅದಕ್ಕೆ ಸರಿಯಾದ ಉತ್ತರ ತಾಮ್ರವಾಗಿರುತ್ತೆ. ಗತ ಸಪ್ತಮಿ ಯಾರು ಬರೆದಂದರೆ ಹಾಲ ಎಂಬ ರಾಜನು ಗತ ಸಪ್ತಮಿನ ಬರೀತಾನೆ. 14ನೇ ಪ್ರಶ್ನೆ ಮೊಹಮ್ಮದ್ ಬಿನ್ ತುಘಲಕನ ಮೊದಲು ಹೆಸರೇನು? ಅಮೋಘ ಘರ್ಷ ಅಂತ ಕರಿತೀವಿ. ದಾದಾಬಾಯಿ ನವರೋಜಿ ಅವರು ಬರೆದ ಕೃತಿ ಯಾವುದು? ದ ಬ್ರಿಟನ್ ಅಂತ ಬರಿತೀವಿ. ದ ಬ್ರಿಟನ್ ಆ್ಯಂಡ್ ರೂರಲ್ ಪೀಪಲ್ ಡೆವಲಪ್ಮೆಂಟ್ ಅಂತ. 16ನೇ ಪ್ರಶ್ನೆ ರಾಜ ಪುನರ್ ವಿಂಗಡಣಾ ಸಮಿತಿಯು ಚೇರ್ಮನ್ರು ಯಾರಾಗಿರ್ತಾರೆ? ಫಜಲ್ ಅಲಿ ಸಮಿತಿ. 1953ರಲ್ಲಿ ಸಮಿತಿ ಅಭಿವೃದ್ಧಿಗೆ ಬರುತ್ತೆ. ಇನ್ನು 17ನೇ ಪ್ರಶ್ನೆ ನೋಡೋಣ. ಕೆಳಗಿನ ಯಾವುದೋ 8 ಪ್ರಶ್ನೆಗೆ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸುತ್ತೆ. ಒಟ್ಟು 20 ಅಂಕವನ್ನು ಇಲ್ಲಿ ಪಡ್ಕೊಳ್ಬೋದು. 17ನೇ ಪ್ರಶ್ನೆ ಪ್ರಾಚೀನ ಭಾರತ 2 ವಿಶ್ವವಿದ್ಯಾಲಯಗಳನ್ನು ತಿಳಿಸಿದರೆ ಪ್ರಯಾಗ ಮತ್ತು ತಕ್ಷಶಿಲಾ ಬರೀಬೇಕಾಗುತ್ತೆ. ವೈದಿಕ ಜನರ ಯಾವುದಾದ್ರೂ 2 ಮನೋರಂಜನೆಗೆ ಅಂದರೆ ರಥ ಉತ್ಸವ, ರಥಸ್ಪರ್ಧೆ ಅಂತ ಕರಿತೀವಿ. ಜೂಜಾಟ ಅಂದರೆ ಚೆಸ್ ಆಟ ಅಂತ ಕರಿತೀವಿ. ಕಾನಿಸ್ಕನ ಜನದ ಸೇನಾನಿ ಸೋಲಿಸಿದ ವಶಪಡಿಸಿಕೊಂಡ ಪ್ರದೇಶಗಳು ಅಂತ ಕರಿತೀವಿ. ಪಾಟ್ಲಿಪುತ್ರ ಮತ್ತು ಉಜ್ಜಿನಿ ಅಂತ ಕರಿತೀವಿ. ಗುಪ್ತರ 2 ರಾಜ್ಯಗಳನ್ನು ತಿಳಿಸಿದರೆ ಅಲ್ಲಿ ಹೇಳ್ತಾರೆ ಗಂಗೈಕೊಂಡ ಅಂತ ಕರಿತೀವಿ ಮತ್ತು ತಾಜಾವೂರು ಅಂತ ಕರಿತೀವಿ.
21ನೇ ಪ್ರಶ್ನೆ, ತಕ್ಳಂ ಕದನ ಯಾವಾಗ ಮತ್ತು ಯಾರ ನಡುವೆ ನಡೆಯಿತು ಅಂತ 1949ರಲ್ಲಿ ರಾಷ್ಟ್ರಕೂಟರ ಮತ್ತು ಚೌಹಾಣ್ ನಡೆಯುತ್ತೆ. 22ನೇ ಪ್ರಶ್ನೆ, ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು, ಎಲ್ಲಿ ನಿರ್ಮಿಸಿದ್ದಾರೆ ಅಂದರೆ 1770ರಲ್ಲಿ 1ನೇ ಕೃಷ್ಣದೇವರಾಯ ಎಲ್ಲೂರಿನಲ್ಲಿ ನಿರ್ಮಿಸ್ತಾನೆ. ಶಿವಾಜಿ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳನ್ನು ತಿಳಿಸಿದರೆ ತಂದೆ ತಾಯಿ ಮತ್ತು ರಾಮದಾಸ್ ಮತ್ತು ತುಕಾರಾಮ ಅವ್ರ ಮೇಲೆ ಪ್ರಭಾವ ಬೀರ್ತಾರೆ. 24ನೇ ಪ್ರಶ್ನೆ, ಮೊಹಮ್ಮದ್ ಗವಾನ 2 ಕೃತಿಗಳನ್ನು ತಿಳಿಸಿದರೆ ಮಂಜೂರ್ ಉ ಇನಾಕ್ಷಿ ಎಲ್ಲಿ ಅಂತ ಬರಿತೀವಿ. ಹಾಗೆ 25ನೇ ಪ್ರಶ್ನೆ, ರಾಮಾನುಜಾಚಾರ್ಯ ಯಾವ ವರ್ಷದಲ್ಲಿ ಎಲ್ಲಿ ಜನಿಸ್ತಾರೆ ಅಂದರೆ 1137ರಲ್ಲಿ ಜನಿಸ್ತಾರೆ. ಭಾರತ ಯಾರು ಇಬ್ಬರು ಫ್ರೆಂಚ್ ಗವರ್ನರ್ ತಿಳಿಸಿದರೆ ಡುಬ್ಲಿ ಮತ್ತು ಕೌಂಟ್ ಡಿ ಇಲ್ ಅಂತ ಕರಿತೀವಿ. ರೈತವರ ಪದ್ಧತಿ ಅಂದರೆ 14% ಬ್ರಿಟಿಷರಿಗೆ ಕಂದಾಯವನ್ನು ಕಟ್ಟಬೇಕಾಗಿತ್ತು. ವಿಶ್ವೇಶ್ವರಯ್ಯನವರು ರಚಿಸಿದ 2 ಕೃತಿಗಳನ್ನು ತಿಳಿಸಿದರೆ ಪ್ಲಾನೆಟ್ ಆಫ್ ಎಕನಾಮಿ, ಮೆಮರೀಸ್ ಆಫ್ ಮೆಮರಿ ವರ್ಕಿಂಗ್ ಅಂತ ಹೇಳ್ತೀವಿ. ರಾಜ್ಯಗಳ ಪುನರ್ ರಚನೆಗೆ ರಚಿಸಲಾದ 2 ಸಮಿತಿಗಳನ್ನು ತಿಳಿಸಿದರೆ ಅಲ್ಲಿ ಪಜಲಲ್ಲಿ ಸಮಿತಿ ಮತ್ತು ಇನ್ನೊಂದು ದಾರ್ ಸಮಿತಿ ಅಂತ ಕರಿತೀವಿ. ಇನ್ನು ಪಾರ್ಟ್ ಸಿಯಲ್ಲಿ ಬಂದುಬಿಟ್ರೆ ಒಟ್ಟು 10 ಅಂಕಗಳನ್ನ ಇಲ್ಲಿ ಪಡ್ಕೊಳ್ಬೋದು. 2 ಪ್ರಶ್ನೆ ಮಾತ್ರ. ಇದರಲ್ಲಿ 4 ಪ್ರಶ್ನೆಗಳಲ್ಲಿ ಇಂಪಾರ್ಟೆಂಟ್ ಆಗಿದ್ದು, ಸಿಂಧೂ ನಾಗರಿಕತೆಯ ನಗರ ಯೋಜನೆ ಕುರಿತು ನಿರೂಪಿಸಿ, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ, ಅಕ್ಬರನ ಆಡಳಿತವನ್ನು ಭಿಕ್ಷೆ ಬಗ್ಗೆ ಬರೆಯಿರಿ, ಕ್ಲಾಸಿಕ್ ಅದನ್ನ ಕಾರಣ ಮತ್ತು ಪರಿಣಾಮವನ್ನು ವಿವರಿಸಿ. ಅದರಲ್ಲಿ ಸಿಂಧೂ ನಾಗರಿಕತೆಯನ್ನು ಕುರಿತು ಬರೆಯುವುದು ಮತ್ತು ಚೋಳರ ಗ್ರಾಮಾಡಳಿತ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಪಾರ್ಟ್ ಡಿ ಬಂದರೆ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ, ಬುದ್ಧನ ಜೀವನ ಮತ್ತು ಬೋಧನೆ ಚಿತ್ರಿಸಿ, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಕರೆಯಲು ಕಾರಣವೇನು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ ಎಂಬುದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಭಾಗ ಇ ಅಲ್ಲಿ ಬಂದರೆ ಕ್ರೋನಾಲಜಿಕಲ್ ಆರ್ಡರಲ್ಲಿ ಬರುತ್ತೆ. ಸೊ ಅಲ್ಲಿ ಕೊಟ್ಟಿರ್ತಾನೆ. ಅದಕ್ಕೆ ಇಲ್ಲಿ 4 ಆಪ್ಷನ್ಸ್ ಇದೆ. ಮನ್ಸದವರಿ ಪದ್ಧತಿ ಜಾರಿ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ಕಳಿಂಗ ಯುದ್ಧ, ಪ್ರಯಾಗ್ ಮತ್ತು ಸಮ್ಮೇಳನ ಅಂತ ಕೇಳಿ ಅಲ್ಲಿ ಸರಿ ಉತ್ತರ 1ನೇ ಬರೋದು ಕಳಿಂಗ ಯುದ್ಧ ಬರುತ್ತೆ. ಸೊ 2ನೇದು ಬರೋದು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ. 3ನೇದು ಮನ್ಸಬ್ದಾರಿ ಪದ್ಧತಿ, 4ನೇದು ಪ್ರಯಾಗ್ ಬೌದ್ಧ ಸಮ್ಮೇಳನ ಆಗುತ್ತೆ. ಸೊ ಇಂಗ್ಲೀಷ್ನಲ್ಲಿ ಕೂಡ ಇಲ್ಲಿ ಕ್ರೋನಾಲಜಿಕಲ್ ಆರ್ಡರ್ ಇದೆ. ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಆಫ್ ಇನ್ಕ್ಲೂಡೆಡ್, ಸೂಚನೆ ಅನ್ವಯ ಬರೆಯುವುದು. ಇಲ್ಲಿ ಮ್ಯಾಪಿಂಗ್ ಕ್ವೆಶನ್ಸ್ ಇರುತ್ತೆ. ನಿಮಗೆ ಒದಗಿಸಿರುವ ಭಾರತ ಭೂಪಟದಲ್ಲಿ ಈ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಮತ್ತು ಪ್ರತಿಯೊಂದು ಸ್ಥಳದ ಬಗ್ಗೆ 2 ವಾಕ್ಯದಲ್ಲಿ ಉತ್ತರಿಸುವಂಥದ್ದು. ಹರಪ್ಪ, ಆಗ್ರಾ, ಬಿಜಾಪುರ್, ಮೀರತ್, ಕಲ್ಕತ್ತಾ ಅಂತ ಕೊಟ್ಟಿರ್ತಾನೆ. ಒಟ್ಟು ಅಲ್ಲಿ 5 ಆರಿಸಿ ಬರೆಯುವಂಥದ್ದು. ಸೊ ಹರಪ್ಪ ಅನ್ನೋದು ಒಂದು ಪ್ರಾಚೀನ ನಾಗರಿಕತೆಯಲ್ಲಿ ಬರುತ್ತೆ. ಒಂದು ಸಿಂಧೂ ನಾಗರಿಕತೆ ಒಂದು ನಗರವಾಗಿದೆ. ಆಗ್ರಾ ಎಂಬುದೊಂದು ತಾಜ್ ಮಹಲಿನ ಒಂದು ಪ್ರಸಿದ್ಧ ಜನಪ್ರಿಯವಾದಂಥ ಸ್ಥಳವಾಗಿದೆ. ಬಿಜಾಪುರಲ್ಲಿ ಗೋಲ್ ಗುಮ್ಮಟವನ್ನು ನೋಡ್ತೀವಿ. ಮೀರತ್ ಕರಿತೀವಿ, ಕಲ್ಕತ್ತಾ ಅಂತ ಕರಿತೀವಿ ನಾವು. ಅಥವಾ ಅಲ್ಲಿ ಪಾಟ್ಲಿಪುತ್ರನ ಕೇಳ್ಬೋದು, ಜಲಿಯನ್ ವಾಲಾ ಬಾಗ್, ದೆಹಲಿಯನ್ನು ಕೇಳ್ಬೋದು, ತಕ್ಷಶಿಲನ ಕೇಳ್ಬೋದು, ದಂಡಿಯನ್ನು ಕೇಳ್ಬೋದು. ಓಕೆ, ಸೊ ಇಷ್ಟು ನಿಮಗೆ ಇತಿಹಾಸ ಸೇರಿದಂಥ ಪ್ರಶ್ನೆ ಪತ್ರಿಕೆ ಇರ್ತೀವಿ. ಹಾಗೂ ಮುಂದೊಂದು ದಿನಗಳಲ್ಲಿ MCQ ಸಂಬಂಧಪಟ್ಟಂಥ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.